ಏಯ್, ನಿನ್ನ ಹತ್ರ ಜುಜುಬಿ ಗನ್ ಇರ್ಬೋದು, ನನ್ನ ಹತ್ರ ಬೆಂಕಿ ಚೆಂಡುಗಳು ಫಿರಂಗಿ ಇದೆ ಕಣೋ. ಹೇಯ್, ಕಂಡಿದೀನಿ, ಹೋಗ. ಉಪ್ಪು ತಿಂದವರು ನೀರು ಕುಡಿಲೇಬೇಕಂತೆ. ನಾನು ನಿಮಗೆ ಮಾಡಿರೋ ದ್ರೋಹಕ್ಕೆ ಪಶ್ಚಾತ್ತಾಪದ ಕಣ್ಣೀರು ಬರ್ತಾ ಇದೆ. ನನಗೆ ಶಿಕ್ಷೆ ಆಗಿರೋದಕ್ಕೆ ಬೇಸರ ಇಲ್ಲ ಯಜಮಾನ್ರೆ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳ ಮೇಲೆ ಹಾಗೆ ಇಟ್ಕೋಬೇಡಿ. ಸಾಧ್ಯವಾದರೆ ಅವಳಿಗೆ ಆಸರೆ ಕೊಡಿ. ತಾಯಿ ಇಲ್ಲದೆ ಇರೋ ತಬ್ಲಿನ ಬೆಳೆಸಿದ್ದೀನಿ. ಇನ್ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ನಿಮ್ದೇ ಯಜಮಾನ್ರೆ. ನೋಡ್ಕೊಳ್ತೀರಲ್ಲ? ಮನೆ ಹಾಳ ಮುನೇಂದ್ರ ಬಂದ ನೋಡ್ರಲ್ಲ. ಥೂ, ನಿನ್ ಜನ್ಮಕ್ಕೆ ಇಡೀ ಊರ್ನೆ ಸ್ಮಶಾನ ಮಾಡಕ್ ಹೊರಟೆಲ್ಲ. ನೀನು ಒಬ್ಬ ಮನುಷ್ಯನ? ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನ? ಥೂ, ಹಾಳಾದವನೆ. ನಿನ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ನಾಶ ಆಗೋಗ್ಬಿಡ್ತೀಯ. ಏಯ್, ಮುಖ ಏನ್ ನೋಡ್ತೀಯ? ಓಟ್ ಕೇಳ್ಕೊಂಡು ಮನೆ ಹತ್ರ ಬರ್ತೀಯಲ್ಲ, ಆಗ ಗೊತ್ತಾಗುತ್ತೆ. ಹೋಗಲಿ, ಹೋಗ. ತಲೆ ಎತ್ತೋದಕ್ಕಲ್ಲ, ನಮ್ ಕಾಲ್ ನೆಕ್ಕೋದಕ್ಕೂ ಲಾಯಕ್ಕಿಲ್ಲ. ಹೋಯ್ತಾ ಇರೋ. ಮುನೇಂದ್ರನ್ಗೆ, 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 ಮುನೇಂದ್ರನ್ಗೆ. ಸೂರ್ಯವಂಶದ ಸತ್ಯಮೂರ್ತಿಯವರಿಗೆ ಪ್ರೀತಿಸುವ ಜನರಿರುವರು ನಿನ್ನ ಬೆನ್ನು ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ಮುನೇಂದ್ರ, ಯಾಕೋ? ಏನಾಯ್ತು? ನಾವು ಕೋರ್ಟಲ್ಲಿ ಸೋತೋದ್ವಾ? ನಮ್ಮ ಹತ್ರ ಅಷ್ಟೊಂದು ಅಧಿಕಾರ, ಹಣ, ಆಸ್ತಿ, ಆಳು ಕಾಳು ಎಲ್ಲ ಇದ್ರು ನಾಗವಂಶದ ಪ್ರತಿಷ್ಠೆ ಮಣ್ಣು ಪಾಲಾಗೋಯ್ತಲ್ಲೋ. ಮಣ್ಣು ಪಾಲಾಗೋಯ್ತು. ದೇಹಕ್ಕೆ ಬಿಟ್ಟು ಬಿದ್ದರೆ ಸಹಿಸ್ಕೋಬಹುದು, ಆದ್ರೆ ನಮ್ಮ ಒಳಗಡೆ ಇರುವಂತ ಸ್ವಾಭಿಮಾನ, ಆ ಸ್ವಾಭಿಮಾನನ ಆ ಕರ್ಣ ಕಾಲಲ್ಲಿ ಹೊಸಕ ಹಾಕಿ ತುಳಿದು ಬಿಟ್ನಲ್ಲೋ. ಹೊಸಕ ಹಾಕಿ ತುಳಿದು ಬಿಟ್ಟ. ಕೋರ್ಟ್ ಕೇಸ್ ಏನಾಯ್ತು? ಆ ಸತ್ಯಮೂರ್ತಿ ಮಣ್ಮುಕ್ತ ತಾನೆ? ಕರ್ಣ ಸೋತ ತಾನೆ? ರೀ, ಕೋರ್ಟ್ ಅಲ್ಲಿ ಜಯ ನಮ್ದೇ ಆಯ್ತು ತಾನೆ? ಹೇಳ್ರಿ, ಯಾಕೆ ಸುಮ್ನೆ ಕೂತಿದ್ದೀರಾ? ಹೆಂಡತಿ ಮೇಲೆ ತೋರಿಸ್ತೀಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ? ಅಂದ್ರೆ ಮುನೇಂದ್ರ, ಯಾಕೋ ಇಷ್ಟು ಕೋಪ?
ಸಮಾಧಾನ ಮಾಡ್ಕೊಳ್ಳೋ. ಸಾಕಪ್ಪ ಸಾಕು, ನೀನು ಬಾಯಿ ಮುಚ್ಕೊಂಡಿದ್ರೆ ನನ್ಗಷ್ಟೇ ಸಾಕು. ತಾಳ್ಮೆ ತಾಳ್ಮೆ ಅಂತ ನನ್ ಕೈ ಕಟ್ಟಾಕ್ಬಿಟ್ಟೆ ನೀನು. ನೋಡು ನೋಡು ನಾನು ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ಅಂತ ನೋಡು. ನನ್ನ ಭವಿಷ್ಯನೇ ಹಾಳಾಗೋಯ್ತಲ್ಲಪ್ಪ ನಿನ್ನಿಂದ. ಇವತ್ತು ನನಗಲ್ಲಿ ಎಂತ ಅವಮಾನ ಆಯ್ತು ಅಂತ ಗೊತ್ತಾ ನಿಮ್ಗೆ? 100 ಕೋಟಿ ವ್ಯವಹಾರ ನನ್ನ ಕೈ ಬಿಟ್ಟೋದಾಗ್ಲೂ ನನಗಿಷ್ಟು ಬೇಜಾರಾಗಿರ್ಲಿಲ್ಲ. ಅವ್ರು 3 ಜನಕ್ಕೂ ಜೈಲಿನ ಶಿಕ್ಷೆ ಆದಾಗ್ಲೂ ನನಗಿಷ್ಟು ಬೇಜಾರಾಗಿರ್ಲಿಲ್ಲ. ಆದ್ರೆ ಆ ಸತ್ಯಮೂರ್ತಿ ಮತ್ತು ಆ ಕರ್ಣನ್ ಮುಂದೆ ಆ ಊರಿನ ಜನ ನನಗ್ ಚಪ್ಲಿಯಲ್ಲಿ ಹೊಡೆದಾಗ ಮಾತಾಡ್ಬಿಟ್ರು. ಅದರ ಬದಲು ಅವರೆಲ್ಲ ಸೇರ್ಕೊಂಡು ನನಗ್ ಚಪ್ಲಿಯಲ್ಲಿ ಹೊಡೆದಿದ್ರೆ ಆಗಿರೋದು. ನನ್ನ ಗಾಡಿ ನೋಡಿದ ತಕ್ಷಣ ಹೆದ್ರಿ ಓಡೋಗೋ ಆ ನಾಯಿಗಳು ಇವತ್ತು ಮಖಕ್ ಮಖ ಕೊಟ್ಟು ನನಗ್ ಉಗಿಯೋ ಆಗಾಯ್ತಲ್ಲ. ನನಗ್ ಬರೀ ಅವಮಾನ ಆಗ್ಲಿಲ್ಲ, ನನಗೆ ಮರಣ ಸಂಕಟ ಆಗ್ತಾ ಇದೆ. ನಿನ್ ಬದುಕಿ ಏನ್ ಪ್ರಯೋಜನ? ಏನ್ ಪ್ರಯೋಜನ ನನ್ ಬದುಕಿ? ನಾನ್ ಬದುಕಬಾರ್ದು, ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ರೀ ಅಪ್ಪ ರೀ, ಏನ್ ಮಾಡ್ತಿದ್ದೀರಾ? ಮಾವ, ಏನ್ ಮಾಡ್ತಿದ್ದೀರಾ? ಮಾವ, ಯಾಕೆ ಮಾಡ್ತಿದ್ದೀರಾ? ಬಿಡಿ ಮಾವ. ರೀ, ಅಯ್ಯೋ, ರೀ, ಮಾವ, ಅದನ್ನ. ಬಿಡ್ರಿ. ಅಯ್ಯೋ. ಏನು ನೀನು? ನನ್ನ ಮಗನಾಗಿ ಸಾವಯವ ಮಾತಾಡ್ತೀಯಲ್ಲೋ. ಹೇ ಮುನೇಂದ್ರ, ಯಾಕೋ ಈ ಸೋಲ್ನ ನಿನ್ನ ಮನಸ್ಸಿಗೆ ಅಷ್ಟೊಂದು ಆಳವಾಗಿ ತಗೊಂಡ್ಬಿಟ್ಟಿದ್ಯಾ? ಬೇಡ ಕಣೋ, ಸಾವಯವ ಮಾತಾಡಬಾರ್ದು. ಹಾಗೆ ಸಾಯ್ಬೇಕು ಅಂತಿದ್ರೆ ಎಲ್ರನ್ನು ಮುಗಿಸ್ಬಿಟ್ಟು ಸಾಯ್ಬೇಕು. ಈ ತರ ಹೇಳಿಯಾಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬಾರ್ದು. ಕೆಲ್ಸಕ್ಕೆ ಬರ್ದೇ ಇರೋ ನಿಂದಿ ಪಿಟ್ಟಿ ಪ್ರವಚನಗಳನ್ನ ಕೇಳ್ಕೊಂಡೆ ನನಗಿವತ್ತಿ ಗತಿ ಬಂದಿರೋದು. ನನ್ನ ತಲೆ ತುಕ್ಕಿಡ್ದೋಗ್ಬಿಟ್ಟಿದೆ. ಈ ದ್ವೇಷದಾಟದಲ್ಲಿ ಗೆದ್ದವನೇ ಸೋತವನೇ ಸತ್ತ. ನಾನಿನ್ನು ಬದುಕಿದ್ರೂ ಸತ್ತಾಗೇನೆ, ಸಾಯ್ತೀನಿ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಲ್ಲ, ಒಂದೊಂದು ಉಸಿರು ಹಿಂಡುವಾಗ ಸಾಯ್ತೀನಿ. ಬಾಗಿಲು ತೆಗಿಯೋ. ಮುನೇಂದ್ರ ಬಾಗಿಲು ತೆಗಿಯೋ. ಬಾಗ್ಲು ತೆಗೀರಿ, ಬಾಗ್ಲು. ಮುನೇಂದ್ರ, ಅತ್ತೆ, ಮುನೇಂದ್ರ, ಬನ್ನಿ. ಬಾಗಿಲು ತೆಗಿಯೋ. ನೀವು ಬನ್ನಿ. ಮುನೇಂದ್ರ, ರೀ, ಬಾಗಿಲು ಮುನೇಂದ್ರ. ತೆಗೀರಿ. ಬಾಗಿಲು ತೆಗಿಯೋ. ಬಾಗಿಲು ತೆಗಿಯೋ ಮುನೇಂದ್ರ. ಏಯ್, ಏನೋ ಮುಖ ನೋಡ್ಕೊಂಡು ನಿಂತಿದ್ಯಾ ಗುಂಡ್ಕಲ್ ತರ? ಅವ್ರು ನಿಮ್ಮ ಅಪ್ಪ ಕಣೋ. ಮಾ, ಸ್ವಲ್ಪ ಸುಮ್ಮನೆ ಇರ್ತ್ಯಾ? ಅವ್ರೇನು ಮಾಡ್ಕೊಳ್ಳೋದಿಲ್ಲ, ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ.